ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವಿಡಿಯೋ ಬಂದು ನಾವು ಟೀಮ್ ಔಟಿಂಗ್ ಹೋಗಿದ್ದ ವಿಡಿಯೋ. ಸೊ ಬೆಳಗ್ಗೆ 7 ಗಂಟೆಗೆ ಆಫೀಸ್ಗೆ ಬರೋಕ್ಕೆ ಹೇಳಿದರು. ಸೊ 8 ಗಂಟೆ ಹಂಗೆ ಬಸ್ ಬಿಟ್ಟು ಬಸ್ಸಲ್ಲೇ ನಾವು DJ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಎನರ್ಜೆಟಿಕ್ ಆಗಿ ಎಲ್ಲರೂ ಡ್ಯಾನ್ಸ್ ಮಾಡ್ಕೊಳ್ತಾ ಸುಗ್ಗಿ ರೆಸಾರ್ಟ್ಗೆ ಹೋದ್ವಿ. ಸೊ ಈ ವಿಡಿಯೋನ ನೋಡಿ ನೀವು ಮುಂಚೆ ಸುಗ್ಗಿ ರೆಸಾರ್ಟ್ಗೆ ಹೋಗಿದ್ರೆ ಅದರ ಆ್ಯಂಬಿಯನ್ಸ್ ಅಥವಾ ನಿಮಗೆ ಅದರದ ಸರ್ವಿಸ್ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಮುಂದೆ ಹೋಗೋರಿದ್ರು ಕೂಡ ಈ ವಿಡಿಯೋನ ನೋಡಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಸುಗ್ಗಿ ರೆಸಾರ್ಟ್ಗೆ ವಿಸಿಟ್ ಮಾಡ್ಬೋದು. ನನಗಂತೂ ಇಷ್ಟ ಆಯಿತು. ಮುಂದೆ ಹೇಗೆಲ್ಲ ವಿಡಿಯೋ ಇದೆ ಅಂತ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡಿ ವಿಡಿಯೋ ನೋಡೋದು. ಇದು ಎಂಟ್ರೆನ್ಸ್ ರಿಸೆಪ್ಷನ್ ಆಫ್ ದ ರೆಸಾರ್ಟ್. ಮತ್ತು ಇದ್ರ ಮೇಲೆ ನಾವು ವಾಕ್ ಮಾಡ್ಕೊತಾ ಹೋಗ್ತಾ ಇದ್ದೀವಿ. ಸೊ ವಾಕ್ ಮಾಡಿ ಹೋಗಿದ್ದಾದಮೇಲೆ ನಿಮಗೆ ಡೈನಿಂಗ್ ಏರಿಯಾ ಸಿಗುತ್ತೆ. ಡೈನಿಂಗ್ ಏರಿಯಾದಲ್ಲಿ ನಿಮಗೆ ವೆಲ್ಕಮ್ ಡ್ರಿಂಕ್ ಇಟ್ಟಿರ್ತಾರೆ. ನಾವು ಹೋದಾಗ ಅದು ಮಿಂಟ್ ಜ್ಯೂಸ್ ಅನಿಸುತ್ತೆ, ಮಿಂಟ್ ಅಥವಾ ಪುದೀನಾ ಜ್ಯೂಸ್ ಮಿಕ್ಸ್ ಆಗಿರ್ಬೋದು. ಸಾರಿ, ಪುದೀನಾ ಅಂತ ಹೇಳ್ತಾ ಇದ್ದೀನಿ, ಮಿಂಟ್ ಅಂದರೂ ಒಂದೇ, ಪುದೀನಾ ಅಂದರೂ ಒಂದೇ. ಸೊ ಮಿಂಟ್ ಆ್ಯಂಡ್ ಶುಗರ್ ಕೇನ್ ಜ್ಯೂಸ್ ಮಿಕ್ಸ್ ಆಗಿರ್ಬೋದು ಅಂತ ಅನಿಸ್ತು ಫ್ಲೇವರ್. ಸೊ ಅದನ್ನ ಕುಡ್ಕೋತಾ ನಾವು ಮುಂದೆ ಎಲ್ಲರೂ ಗ್ಯಾದರ್ ಆದ್ವಿ. ನಮಗೆ ಈ ಥರ ಅಡ್ವೆಂಚರ್ ಕೂಪನ್ 10 ಕೂಪನ್ಸ್ ಕೊಡ್ತಾರೆ. ಆ 10 ಕೂಪನ್ಸಲ್ಲಿ ನೀವು ಆ 10 ಕೂಪನ್ಸ್ ಯೂಸ್ ಮಾಡಿಕೊಂಡು ಗೇಮ್ಸ್ನ ಆಡ್ಬೋದು. ಸೊ ಒಂದೊಂದು ಏರಿಯಾಗೆ ಹೋದರೆ ನಿಮಗೆ ಒಂದೊಂದು ಥರ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಅಂದರೆ 3 ಕೂಪನ್ಸ್ ಎಲ್ಲಿ ಯೂಸ್ ಮಾಡಬೇಕು, 2 ಕೂಪನ್ಸ್ ಒಂದೊಂದು ಗೇಮ್ಸ್ಗಿರುತ್ತೆ, 1 ಕೂಪನ್ ಒಂದೊಂದು ಗೇಮ್ಸ್ಗಿರುತ್ತೆ. ಸೊ ಆ ಥರ ಮುಂದೆ ಹೋಗ್ತಾ ಯಾವ್ಯಾವ ಥರ ಎಲ್ಲ ಗೇಮ್ಸ್ ಇತ್ತು ಮತ್ತು ಯಾವ್ಯಾವ ಕೂಪನ್ಸ್, ಎಷ್ಟೆಷ್ಟು ಕೂಪನ್ಸ್ ಯಾವ್ಯಾವ ಗೇಮ್ಗೆ ಯೂಸ್ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ. Accordingly, you can just spend your coupons. If you want to do the same activity again, you can use the coupon and go to the same. Right? Okay, there are activities. You go there, ಸೊ ಈಗ ನೋಡಿದ್ರಲ್ವ ನಮ್ಮ ಮ್ಯಾನೇಜರ್ ಏನೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು. ನಾನು ಅದನ್ನು ಮುಂಚೆನೇ ಹೇಳಿದ್ದೀನಿ. ಕೂಪನ್ಸ್ನ ಯಾವ ಥರ ಯೂಸ್ ಮಾಡ್ಕೋಬೇಕು ಅಂತ, ಯಾವ್ಯಾವ ಗೇಮ್ಸ್ ಇದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರು. ಕೆಲವೊಂದು ಗೇಮ್ಸ್ಗೆ ಪೇ ಮಾಡಿ ಕೂಡ ಆಡಬೇಕಿತ್ತು. ಆ್ಯಂಡ್ ಆಮೇಲೆ ಬಂದಿದ್ದು ನಾವು ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ. ಸೊ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಿರಲಿಲ್ಲ. ನಾವು ಎಕ್ಸ್ಟ್ರಾ 200 ರೂಪೀಸ್ ಪೇ ಮಾಡಿಬಿಟ್ಟು ಬ್ರೇಕ್ಫಾಸ್ಟ್ ತಿಂದಿದ್ದು. ಆ್ಯಂಡ್ ನಿಮಗೆ ಸ್ವಲ್ಪ ರೆಸಾರ್ಟ್ ಆ್ಯಂಬಿಯನ್ಸ್ ತೋರಿಸ್ತಾ ಇದ್ದೀನಿ. ಈ ಥರ ಇದೆ ರೆಸಾರ್ಟ್. ತುಂಬ ಎನ್ವಿರಾನ್ಮೆಂಟ್ ಚೆನ್ನಾಗಿದೆ. ಔಟ್ ಆಫ್ ದ ಸಿಟಿ ಲಿಮಿಟ್ ಇದೆ. ಸೊ ಆನೆಕಲ್ ಹತ್ರ ಬರುತ್ತೆ ಇದು. ಆ್ಯಂಡ್ ತುಂಬ ಚೆನ್ನಾಗಿ ಅನಿಸುತ್ತೆ, ನಿಮಗೆ ಗುಡ್ ಫೀಲ್ ಇದೆ. ಆ್ಯಂಡ್ ಲಾಕರ್ಸ್ ಕೊಡ್ತಾರೆ. ನೀವು ಲಾಕರ್ಸಲ್ಲಿ ನಿಮ್ಮ ಬ್ಯಾಗ್ಸು, ಲಗೇಜಸ್ ಏನಿರುತ್ತೆ ಈ ಲಗೇಜಸ್ನೆಲ್ಲ ನೀವು ಲಾಕರ್ಸಲ್ಲಿ ಇಡ್ಬೋದು. ಸೊ ನೈಟ್ ಸ್ಟೇ ಇರಬೇಕು ಅಂತ ಹೇಳಿದ್ರೆ ನೋಡಿದ್ರಲ್ಲ ಮುಂಚೆ ಆ ಥರ ಟೆಂಟ್ಸ್ ಬೇಕಾದ್ರೂ ನೀವು ಪರ್ಚೇಸ್ ಮಾಡ್ಬೋದು, ಇಲ್ಲ ಕಾಟೇಜಲ್ಲಿ ಬೇಕಾದರೂ ಇರ್ಬೋದು. ನೋಡಿ ಈ ಥರ ಕಾಟೇಜಸ್ ಇರುತ್ತೆ. ಇಲ್ಲಿ ಏನೇನೆಲ್ಲ ಫೆಸಿಲಿಟೀಸ್ ಇದೆ ಅಂತ ಹೇಳಿದ್ರೆ ಒಂದು TV ಇರುತ್ತೆ, ನಿಮಗೆ ಗೀಝರ್ ಇದೆ, ವಾಶ್ರೂಮ್ ಅಟ್ಯಾಚ್ಡ್ ವಾಶ್ರೂಮ್ ಇದೆ, ಆ್ಯಂಡ್ ಬೆಡ್ ಇದೆ, ಡಬಲ್ ಬೆಡ್ ಇದೆ. ಆ್ಯಂಡ್ ಯಾವುದೇ ಥರದ ಫೆಸಿಲಿಟೀಸ್ ಬೇಕಾದರೆ ನೀವು ಎಕ್ಸ್ಟ್ರಾ ಫೆಸಿಲಿಟೀಸ್ ಕೇಳ್ಕೊಬೋದು. ಆ್ಯಂಡ್ ನೈಟ್ ಇದ್ದರೆ ನಿಮಗೆ ಕ್ಯಾಂಪ್ ಫೈರ್ ಇರುತ್ತೆ, ಫೈರ್ ಕ್ಯಾಂಪ್. ಸೊ ಈ ಥರ ಕಾಟೇಜಸ್ ಇದೆ. ಸೊ ಇದು ಬೇಕಾದರೆ ನೀವು ಫರ್ದರ್ ಡೀಟೇಲ್ಸ್ ಬೇಕಾದರೆ ಚೆಕ್ ಮಾಡ್ಬೋದು. ಸುಗ್ಗಿ ರೆಸಾರ್ಟ್ಗೆ ಕಾಲ್ ಮಾಡಿ. ನಾನು ಅದರ ಡೀಟೇಲ್ಸ್ ಕಂಪ್ಲೀಟಾಗಿ ತಿಳ್ಕೊಂಡಿಲ್ಲ. ಆ್ಯಂಡ್ ಇದು ಬಂದು ಸ್ವಲ್ಪ ಆ್ಯಂಬಿಯನ್ಸ್. ನೆಕ್ಸ್ಟ್ ಬಂದು ನಾವು ಗೇಮಿಂಗ್ ಸೆಕ್ಷನ್ ಕಡೆಗೆ ಹೋಗೋಣ. ಇಲ್ಲಿ ಸುಗ್ಗಿ ಬರ್ಡ್ ಸ್ಯಾಂಚುರಿ ಅಂತಲೇ ಹೇಳ್ಬೋದು, ವಿಂಗ್ಸ್ ಆಫ್ ಸುಗ್ಗಿ ಅಂತ ಹೇಳ್ಬಿಟ್ಟು ಒಂದು ಸೆಕ್ಷನ್ ಮಾಡಿದ್ದಾರೆ. ಅಲ್ಲಿಗೆ ನಾವು ಎಕ್ಸ್ಟ್ರಾ ಪೇ ಮಾಡಬೇಕು. ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಎಕ್ಸ್ಟ್ರಾ ಪೇ ಮಾಡಿ ಒಳಗಡೆ ಹೋಗ್ಬೇಕಂತ. ಇಲ್ಲಿ ಡಿಫ್ರೆಂಟ್ ಸಾರ್ಟ್ಸ್ ಆಫ್ ಬರ್ಡ್ಸ್ ಇರುತ್ತೆ. ಸೊ ಟೈಮ್ ಇದ್ದಿದ್ರೆ ನಾನು ಹೋಗಿ ಒಂದು ಕ್ಲಿಪ್ ತೊಗೊಂಡು ಬರೋಣ ಅಂತ ಅಂದ್ಕೊಂಡೆ, ಬಟ್ ಟೈಮ್ ಶಾರ್ಟೇಜಿಂದ ನಾನು ಆಚೆ ಕಡೆನೇ ತೊಗೊಂಡಿದ್ದೀನಿ. ಆ್ಯಂಡ್ ಇವಾಗ ಗೇಮಿಂಗ್ ಸೆಕ್ಷನ್ಗೆ ಬಂದಿದ್ದೀನಿ. ಸೊ ಗೇಮ್ಸ್ ಸೆಕ್ಷನ್ಸಲ್ಲಿ ಯಾವ್ಯಾವೆಲ್ಲ ಗೇಮ್ಸ್ ಇದೆ, ಯಾವ್ಯಾವೆಲ್ಲ ಗೇಮ್ಸ್ ನಾನು ಆಡಿದೆ ಅಂತ ಹೇಳ್ಬಿಟ್ಟು ನಿಮಗೆ ಮುಂದೆ ತೋರಿಸ್ತೀನಿ. ಬನ್ನಿ ನೋಡೋಣ. ಸೊ ಇದು ಒಂದು ಬಂದು ಆರ್ಚರಿ. ಸೊ ಆರ್ಚರಿ ಅಂದರೆ ನಿಮಗೆ ಬಿಲ್ಲು ಬಾಣ ಕೊಡ್ತಾರೆ. ಅದರಿಂದ ನೀವು ಬಿಲ್ನಿಂದ ಅವರು ಕೊಟ್ಟಿರೋ ಪಾಯಿಂಟ್ಸ್ಗೆ ನೀವು ಗುರಿ ಇಟ್ಟು ಹೊಡಿಬೇಕಾಗತ್ತೆ. ನೆಕ್ಸ್ಟ್ ಮುಂದೆ ಹೋಗ್ತಾ ಬೇರೆ ಗೇಮ್ಸ್ ಯಾವುದಿದೆ ಅಂತ ನೋಡೋಣ. ಸೊ ಇದರಲ್ಲಿ ಇಂಡೋರ್ ಗೇಮ್ಸು ಇದೆ, ಔಟ್ಡೋರ್ ಗೇಮ್ಸು ಇದೆ. ಇಂಡೋರ್ ಗೇಮ್ಸ್ನ ನಾನು ಶೂಟ್ ಮಾಡೋಕ್ಕಾಗಿಲ್ಲ ಡ್ಯೂ ಟು ಶಾರ್ಟೇಜ್ ಆಫ್ ಟೈಮ್. ಔಟ್ಡೋರ್ ಗೇಮ್ಸೇ ನಾನು ಎಂಜಾಯ್ ಮಾಡಿಕೊಂಡು ಆಡಿದೆ. ಸ್ವಲ್ಪ ಕೂಪನ್ಸ್ ಎಕ್ಸ್ಟ್ರಾನೂ ಸಿಕ್ತು ಅಂತ ಹೇಳ್ಬಿಟ್ಟು ನಾನು ಔಟ್ಡೋರ್ ಗೇಮ್ಸಲ್ಲೇ ಎಂಜಾಯ್ ಮಾಡ್ತಾಯಿದ್ದೆ. ಸೊ ನೋಡಿ ಆ ಥರ ಅದು ವಾಟರ್ ಜಾರ್ಬಿಂಗ್, ಲ್ಯಾಂಡ್ ಜಾರ್ಬಿಂಗ್ ಇದೆ, ವಾಟರ್ ಜಾರ್ಬಿಂಗ್ ಇದೆ, ಜಿಪ್ ಲೈನಿಂಗ್ ಇದೆ, ಆಮೇಲೆ ಸ್ಕೈ ಸೈಕ್ಲಿಂಗ್ ಇದೆ, ಮತ್ತು ನಿಮಗೆ ಆರ್ಚರಿ ಇದೆ, ಮತ್ತು ಫಿಶ್ ಸ್ಪಾ ಇದೆ. ಇಲ್ಲಿ ಫಿಶ್ ಸ್ಪಾಗೆ 150 ರೂಪೀಸ್ ಪೇ ಮಾಡಿ ಹೋಗಬೇಕು. ಮತ್ತು ಲ್ಯಾಂಡ್ ಜಾರ್ಬಿಂಗ್, ಮತ್ತು ಕೆಲವೊಂದು ಅಡ್ವೆಂಚರಸ್ ಗೇಮ್ಸ್ ಇದೆ. ನಿಮಗೆ ಈ ಗೇಮ್ಸ್ನ ಆಡಿದ್ರೆ ನಿಮಗೆ ಕೂಪನ್ ಕೂಡ ಕಡಿಮೆ ಆ್ಯಂಡ್ ಸ್ಯಾಟಿಸ್ಫೈ ಅನಿಸುತ್ತೆ. ಬಂದಿದ್ದಕ್ಕೂ ಚೆನ್ನಾಗಿತ್ತು. ನಾನು ಕೂಡ ಆಡಿದ್ದೀನಿ, ಅದ್ರ ವಿಡಿಯೋ ಮುಂದೆ ಹಾಕಿದ್ದೀನಿ. ಅದನ್ನ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಲೋ ಮಣಿ.
ಸೊ ಫಸ್ಟ್ ನಾನು ಆಡಲಿಲ್ಲ, ಯಾರೇ ನನ್ನ ಕೊಲೀಗ್ಸ್ ಆಡ್ತಿದ್ರು ಅವ್ರದ್ದೆಲ್ಲ ಸ್ವಲ್ಪ ವಿಡಿಯೋ ಕ್ಲಿಪ್ ತೊಗೋತಿದ್ದೆ. ಸೊ ಮತ್ತೆ ನಾನು ಆಡೋಕ್ಕೆ ಹೋದೆ. ವ್ಲಾಗಲ್ಲಿ ಬರುತ್ತೆ. ಸೊ ಈ ಥರ ಅಡ್ವೆಂಚರಸ್ ಗೇಮ್ಸ್ಗೆ ಯಾವುದಕ್ಕೆ ಹೋಗಬೇಕಾಗಲಿ ಈ ಥರ ಸೇಫ್ಟಿ ಬೆಲ್ಟ್ಸು ಅವ್ರು ಹಾಕೊಂಡ್ರಲ್ಲ ನನ್ನ ಕೊಲೀಗ್, ಆ ಥರ ಒಂದು ಸೇಫ್ಟಿ ಬೆಲ್ಟ್ ಮತ್ತು ಹೆಲ್ಮೆಟ್ ಎಲ್ಲನೂ ಹಾಕ್ಕೊಂಡು ಹೋಗಬೇಕು. ನಿಮಗೆ ಸೇಫ್ಟಿಯಾಗಿರತ್ತೆ, ಯಾವುದೇ ಥರದ ಭಯ ಬೀಳೋದು ಬೇಡ. ನಿಮ್ಗೆ ಯಾವುದೇ ಗೇಮ್ ಆಡೋಕ್ಕಾಗಲಿಲ್ಲ ಅಂದರೂ ನೋಡಿ ಈ ಥರ ಇವ್ರು ಕೆಳಗೆ ಇಳಿತದ್ರಲ್ಲ ಆ ಥರ ಕೆಳಗೆ ಕ್ವಿಟ್ ಮಾಡಿಬಿಡ್ಬೋದು. ಅವರು ಆರಾಮಾಗಿ ಕೆಳಗೆ ಇಳಿಸ್ತಾರೆ, ಯಾವುದೇ ಥರದ ಭಯ ಇಲ್ದಿರ. ನೀವು ಇದೆಲ್ಲದನ್ನು ಒಂದು ಗೇಮ್ ಆದರೂ ಇದರಲ್ಲಿ ಟ್ರೈ ಮಾಡಬೇಕು. ಬಿಕಾಸ್ ಒನ್ ಕೂಪನ್ ಅಷ್ಟೇ ಆ್ಯಂಡ್ ಗೇಮ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಚೆನ್ನಾಗಿರುತ್ತೆ. ಆಡಿ ಎಕ್ಸ್ಪೀರಿಯನ್ಸ್ ಮಾಡಿದವಾಗ ಒಂಥರ ಥ್ರಿಲ್ಲಿಂಗಾಗಿ ಅನಿಸುತ್ತೆ. ನೀವು ಹಾಡಿ, ನಾನು ಆಡಿರೋ ವಿಡಿಯೋ ಮುಂದೆ ಇದೆ ನೋಡಿ. ಇದು ನನ್ನ ಸ್ಕೈ ಸೈಕ್ಲಿಂಗ್ ವಿಡಿಯೋ. ಸಖತ್ತಾಗಿ ಎಂಜಾಯ್ ಮಾಡಿದೆ. ನಾನು ಮಾತ್ರ ಇದನ್ನು 3 ಟೈಮ್ಸ್ ಹೋಗಿ ಆಡಿದ್ದೀನಿ. ಮುಂದೆ ಜಿಪ್ ಲೈನ್ ಬರುತ್ತೆ ನೋಡಿ. ಸೊ ನೋಡಿದ್ರಲ್ಲ, ಜಿಪ್ಲೈನ್ ಮಾತ್ರ ಯಾವುದೇ ರೆಸಾರ್ಟಲ್ಲಿ ಹೋಗಲಿ ಎಲ್ಲೇ ಹೋಗಲಿ ನೀವು ಜಿಪ್ಲೈನ್ ನೋಡಿದ್ರೆ ಮಿಸ್ ಮಾಡಬೇಡಿ. ಸಖತ್ ಮಜಾ ಬರುತ್ತೆ ಆಡ್ತಾಯಿದ್ರೆ. ಆ್ಯಂಡ್ ಆಮೇಲೆ ಈ ರೋಪ್ ಮೇಲೆ ನಾಟ್ಸ್ ಹಾಕಿರ್ತಾರೆ, ಈ ಥರದ್ರಲ್ಲಿ ನಡ್ಕೊಂಬರ್ತಿದೆ. ಆ್ಯಂಡ್ ನಾನು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ಸೆಲ್ಫಿ ವಿಡಿಯೋ ಇದ್ರ ಮೇಲೆ ನಿಂತ್ಕೊಂಡು. ಆಮೇಲೆ ನನ್ನ ಕೊಲೀಗ್ ಒಬ್ಬರು ವಿಡಿಯೋ ಮಾಡಿದ್ರು, ಅದನ್ನ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಹೇಗೆ ಅನಿಸ್ತು ನಿಮಗೆ ಈ ಗೇಮ್ ಅಥವಾ ಜಿಪ್ಲೈನ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಗೇಮ್ಸ್ ಎಲ್ಲ ಆಡಿ ಮುಗಿಸಿ ಊಟ ಮಾಡೋಣ ಅಂತ ಹೋದ್ವಿ. ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು, ಹಾಗೂ ತುಂಬ ಹೈಜಿನಿಕ್ ಆಗೂ ಇತ್ತು. ಆ್ಯಂಡ್ ವೆರೈಟೀಸ್ ಕೂಡ ತುಂಬ ಚೆನ್ನಾಗಿತ್ತು. ಮುಂಚೆ ಬೇರೆ ರೆಸಾರ್ಟ್ಗೆ ಹೋಗಿದ್ದೆ, ಗುಹಾಂತರ ರೆಸಾರ್ಟ್ಗೆ, ಅದು ಕೂಡ ಟೀಮ್ ಔಟೇನೆ. ಆ್ಯಂಡ್ ಮ್ಯಾಂಗೋ ಮಿಸ್ಟ್ ಕೂಡ ನಾನು ಪರ್ಸ್ನಲ್ ಆಗಿ ಹೋಗಿದ್ದೆ, ಅಲ್ಲಿ ಕೂಡ ಫುಡ್ ಚೆನ್ನಾಗಿತ್ತು. ಬಟ್ ಗುಹಾಂತರ ಅದು ಅಷ್ಟೊಂದು ನನಗೆ ಇಷ್ಟ ಆಗಿಲ್ಲ. ಅದರ ರಿವ್ಯೂ ತುಂಬ ಕಡಿಮೆನೇ ಕೊಡ್ತೀನಿ ನನ್ನ ಪರ್ಸ್ನಲ್ ಆಗಿ ಕೇಳಿದ್ರೆ. ಹಾಗಾಗಿ ಆ ವಿಡಿಯೋ ಕೂಡ ಬರುತ್ತೆ ನಿಮಗೆ, ಸ್ವಲ್ಪ ಡಿಲೇ ಆಗುತ್ತೆ. ನಾನು ಎಡಿಟ್ ಮಾಡೋಕ್ಕೆಲ್ಲ ಟೈಮ್ ಇಲ್ದಿರೋ ಕಾರಣ ಈ ವಿಡಿಯೋನ ಫಸ್ಟ್ ರಿಲೀಸ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಈ ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕ ನಿಮಗೆ ನಾನು ಹಾಕ್ತಾಯಿರೋ ವಿಡಿಯೋಸ್ ಫಸ್ಟ್ ಕಾಣುತ್ತೆ. ಥ್ಯಾಂಕ್ ಯು ಸೋ ಮಚ್. ಮುಂದೆ ರೈನ್ ಡ್ಯಾನ್ಸ್ ವಿಡಿಯೋ ಬರುತ್ತೆ. ಆ್ಯಂಡ್ ನಿಮಗೆ ಸ್ಲೋ ಮೋಷನಲ್ಲಿ ನಮ್ಮ ಟೀಮ್ ಔಟ್ ಆಗಿರುವಂಥ ಎಲ್ಲರದು ಗೇಮ್ಸ್ ಎಲ್ಲ ಏನು ಆಡಿದ್ದಾರೆ ಅದನ್ನೆಲ್ಲ ಮರ್ಜ್ ಮಾಡಿ ಒಂದು ವಿಡಿಯೋ ಹಾಕಿದ್ದೀನಿ ಸ್ಲೋ ಮೋಷನಲ್ಲಿ. ನಿಮಗೆ ಆ ವಿಡಿಯೋಸ್ ಎಲ್ಲ ಇಷ್ಟ ಆದರೆ, ಈ ವಿಡಿಯೋ ಇಷ್ಟ ಆದರೆ, ಆ ಎಡಿಟಿಂಗ್ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್.